ಗೈಸ್, ಇವತ್ತು ನಾವು ಪಾಂಡವಪುರಕ್ಕೆ ಹೋಗ್ತಿದ್ವಿ. ನನಗೆ ವರಲಕ್ಷ್ಮಿ ಹಬ್ಬ ಮತ್ತು ಗೌರಿ ಹಬ್ಬಕ್ಕೆ ಸ್ಯಾರಿ ತಗೊಡ್ತಾರಂತೆ. ಸೊ ಅದಕ್ಕೆ ಒಂದು ಸೀರೆ ಎಕ್ಸ್ಪೋ ಇದೆ, ಅಲ್ಲಿಗೆ ಹೋಗ್ತಿದ್ದೀವಿ ಸ್ಯಾರಿ ತಗೊಬರೋಕ್ಕೆ. ನೀವು ನೋಡಿ, ಫುಲ್ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಓಕೆ ಓಕೆ. ವೆಲ್ಕಮ್ ಟು ವಿನು ಎನ್ ಗೌಡ ಯೂಟ್ಯೂಬ್ ಚಾನಲ್. ಇವ್ರು ನಮ್ಮ ಯಜಮಾನ್ರು, ಪತಿ ದೇವ್ರು. ಇವರು ಎಷ್ಟು ಕ್ಯೂಟ್ ಇದ್ದಾರೆ ನೋಡ್ರಿ, ಕ್ಯೂಟ್ ಕ್ಯೂಟ್ ಹ್ಯಾಂಡ್ಸಮ್ ಬಾಯ್. ನಮ್ಮ ಯಜರಾಜರು ಫೋಟೋ ಹೊಡ್ಸ್ಕೊಟ್ರು, ಈ ಥರ ಫೋಟೋ ಹೊಡ್ಸ್ಕೊಟ್ರು ನನಗೆ. ಅಭಿ ತೋರ್ಸು, ನೀನು ಮಕ್ಕ ತೋರ್ಸು. ಇದು ಹಳೆ ಬಸ್ ಸ್ಟ್ಯಾಂಡ್, ನಮ್ಮ ಪಾಂಡವಪುರದ ಹಳೆ ಬಸ್ ಸ್ಟ್ಯಾಂಡ್. ಇದು ನಮ್ಮ ಕಾರು. ಅಯ್ಯೋ ಅಯ್ಯೋ. ಯದುರಾಜ್ ಅವ್ರು ನೆಕ್ಸ್ಟ್ ನಮ್ಮನ್ನ ಸ್ಯಾರಿ ಎಕ್ಸ್ಪೋ ಕರ್ಕ ಹೋಗ್ತಿದ್ದಾರೆ. ಚುರುಮುರಿ ಅಂತೂ ಚೆನ್ನಾಗಿದೆ. ಪಾಂಡವಪುರಕ್ಕೆ ಬಂದರೆ ಮಿಸ್ ಮಾಡಿದೆ, ಟ್ರೈ ಮಾಡಿ. ರಾಮೇಶ್ವರನ ಅಂಗಡಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋದು, ಸೈಕಾಗೈತೆ ಚುರುಮುರಿ. ಪ್ರೆಸೆಂಟ್ ಎದೋರಿಲ್ಲ, ನಾನು ಒಬ್ಬಳೇ ಜೋಳ ತಿಂತಿದ್ದೀನಿ. ಇದನ್ನು ಏನಕ್ಕೆ ತಗೊಂಡಿದ್ದು ಅಂತಂದರೆ, ನಮ್ಮ ಮನೇಲಿ ಸೂಪ್ ಐತೆ, ಸೂಪ್ ಮಾಡ್ಬೇಕಂತ ಅಂದ್ಬಿಟ್ಟು ತಗೊಂಡಿದ್ದು. ಆದರೆ ಎದೋರು ಮಟನ್ ತರಕ್ಕೆ ಹೋಗೋರೆ, ಅದಕ್ಕೆ ನಾನೇ ತಿನ್ಕೊತಿದ್ದೀನಿ. ನನಗಂತೂ ಎಷ್ಟೇ ತಿಂದರೂ ಸಾಕಾಗಲ್ಲ. ಈಗಾಗಲೇ 2 ಮಸ್ಕ ಬನ್ನು ಮತ್ತು 20 ರೂಪಾಯಿ ಚುರುಮುರಿ, ಒಂದು ಜೋಳ. ಇದು 2ನೇ ಜೋಳ, ಬಕಾಸೂರಿ ನಂಬರ್ 1 ಅಂತ. ಎದೋರು ಏನಂತಾರೆ ಅಂದರೆ, ಬೋಸಿ ಬೋಸಿ ಅಂತ ಕರೀತಾರೆ. ನಾನು ಇಷ್ಟು ತಿನ್ನೋದಕ್ಕೆ ಅದಕ್ಕೆ ಅಂತೀನಿ ಅವ್ರಿಗೆ, ಆಮೇಲೆ ನೀನು ಬೋಸಿ ಅಂದರೆ ನಾನು ನಿನ್ನ ಜೊತೆ ಮಾತಾಡಲ್ಲ ಅಂತ. ಗೈಸ್, ಇವತ್ತು ಪಾಂಡವಪುರಕ್ಕೆ ಬಂದಿದ್ದು ಏನಂತ ಅಂದರೆ, ಪ್ಯಾನ್ ಕಾರ್ಡ್ ಮಾಡಿಸ್ಬೇಕಿತ್ತು. ಸೊ ಅದಕ್ಕೆ ಬಂದಿದೆ. ನಾನೇನು ಮಾಡಿದೆ ಅಂದರೆ, ಚಿನ್ಕೊಳ್ಳಿಲಿ ಹೋಗಿ ನೆನ್ನೆ ಮಾಡಿಸಿದ್ವಿ, ಚಿನ್ಕೊಳ್ಳಿಲಿ ನೆನ್ನೆ ಆಗಿರಲಿಲ್ಲ. ಅದಕ್ಕೆ ಇವತ್ತು ಪಾಂಡವಪುರಕ್ಕೆ ಬಂದು ಅಲ್ಲಿ ಆಧಾರ್ ಕಾರ್ಡ್ ಮಾಡ್ತಾರೆ, ಆ ಸೆಂಟರಲ್ಲಿ ಹೋಗಿ ಪಾನ್ ಕಾರ್ಡ್ ಮಾಡಿಸ್ಕೊಂಡು ಫಸ್ಟ್ ಫೋಟೋ ಹೊಡಿಸಿ, ಆಮೇಲೆ ಪಾನ್ ಕಾರ್ಡ್ ಮಾಡ್ಸೋಕೆ ಹೋಗಿ ಅಲ್ಲಿಂದ ಸೀರೆ ಎಕ್ಸ್ಪೋ ನೋಡ್ಕೊಂಡು, ಅಲ್ಲಿಂದ ಒಂದು ಮಸ್ಕ ತಿನ್ಕೊಂಡು, ನೆಕ್ಸ್ಟು ಚುರುಮುರಿ ತಿಂದು ಆಮೇಲೆ ಜೋಳ ತಿಂತಿದ್ದೀನಿ. ಯಾವ್ದಾದ್ರು ಮಟನ್ ಸ್ಟಾಲ್ ಹತ್ರ ಅವರೇ. ನಾವು ಈಗ ಊರಿಗೆ ಹೋಗಬೇಕು. ಮತ್ತು ಏನು ಸಮಾಚಾರ ಎಲ್ಲ ಕಮೆಂಟ್ ಮಾಡಿ. ನಾನು ದಪ್ಪ ಇದ್ದಿದ್ದೀನಿ ಗೈಸ್, ಈ ಥರ ತಿಂದು ಬೋಸಿ ಹೆಂಗೆ. ಗೈಸ್, ಮತ್ತು ನಮ್ಮ ಯಜಮಾನ್ರು ಮರಿ ವ್ಯಾಪಾರ ಮಾಡೋದು. ಅವರು ಮಟನ್ ಸ್ಟಾಲ್ಗೆ ಮರಿ ಕೊಟ್ಟಿದ್ರು, ಅದಕ್ಕೆ ಅವ್ರ ಹತ್ರ ಕಾಸು ಇಸ್ಕೊಳಕ್ಕೆ ಹೋಗೋರೆ. ನಾನು ಇಲ್ಲಿ ತಿಂತಾನೆ. ಸ್ವೀಟ್ ಕಾರ್ನ್ ಎಷ್ಟು ಸ್ವೀಟಾಗಿದೆ ಅಷ್ಟೇ ನಾನು ಸ್ವೀಟ್ ಆಗಿದ್ದೀನಿ. ನಾನೇ ನಮ್ಮೂರು.